ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಗಡಿ ಗ್ರಾಮವಾದ ಬೋಳಮಾರನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಶ್ರೀ ಲಕ್ಷ್ಮೀದೇವಿಯ ಕಾರ್ತಿಕ ಮಾಸದ ಮೊದಲನೇ ಶನಿವಾರದಂದು ಬೋಳಮಾರನಹಳ್ಳಿಯ ಗ್ರಾಮದ ಕುಳ್ಳಪ್ಪನ ಶಿವಲಿಂಗೇಗೌಡ ಕುಟುಂಬದವರಿಂದ ಉತ್ಸವ ಹಾಗೂ ಒಂದು ಹೆಣ್ಣು ಮಗುವಿನ ಮೇಲೆ ಕಳಸ ಹೊತ್ತುಕೊಂಡು ಮೆರವಣಿಗೆ ಮೂಲಕ ಗ್ರಾಮದಲ್ಲಿ ಉತ್ಸವ ನಡೆಯಿತು. ಈ ಉತ್ಸವದಲ್ಲಿ ಗ್ರಾಮ ದೇವತೆಯಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಲಕ್ಷ್ಮೀ ದೇವಿಯಮ್ಮನವರು ಹೆಣ್ಣು ಮಗುವಿನ ಮೇಲೆ ಮೈತುಂಬಿ ಗ್ರಾಮದಲ್ಲಿ ದೇವರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡುತ್ತಾ ಇದ್ದೀರಾ ಎಂದು ಹೇಳಿ ನೂರಾರು ಜನರ ಸಮಸ್ಯೆಗಳಿಗೆ ನಾನು ಪರಿಹಾರ ಮಾಡುತ್ತೇನೆ ಎಂದು ನೂರಾರು ಜನರ ಸಮ್ಮುಖದಲ್ಲಿ ಭರವಸೆ ಕೊಟ್ಟಿದ್ದಾಳೆ. ಈ ಉತ್ಸವದ ಕೇಂದ್ರ ಬಿಂದುಗಳಾದ ಗ್ರಾಮದ ಮುಖಂಡರುಗಳಾದ ರಾಜಹುಲಿ ಯಜಮಾನ್ ಗೌಡರ, ಶೇಖರಣ್ಣ, ಬಿಎಸ್ ಪುಟ್ಟೇಗೌಡ, ಶಂಕರಲಿಂಗೇಗೌಡ, ಶ್ರೀನಿವಾಸ್ ಹಾಗೂ ಊರಿನ ಎಲ್ಲ ಗುರು ಹಿರಿಯರು ಸೇರಿ ಯಶಸ್ವಿಯಾಗಿ ನಡೆಯಿತು. ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಚಾನೆಲ್ ರಿಪೋರ್ಟರ್ ಅಶ್ವಿನಿ ಎಂಎಲ್ಎಲ್ ಗೌಡ, ಬಿಎಂಹಳ್ಳಿ. ಗೊತ್ತಿಲ್ಲ ಯಾವುದು ಇಲ್ಲ. ಯಾರು ಜ್ಞಾನ ಆಗ್ತದೆ ಅವ್ರಿಗೆ ಅವನ ತಕ್ಕ ಹೋಯ್ತಾಳೆ. ನೀವು ಕುರ್ತ್ಕೊಂಡ್ರೆ ಆಗಲ್ಲ. ಏನಾದ್ರು ಕೇಳಿ ಅವಳೇ ಹೇಳ್ತಾಳೆ, ನನಗೇನು ಕಷ್ಟಪಡ್ತಿದ್ದೀನಿ, ನನಗೇನು ನೋವೈತೆ, ನನಗೇನು ಭಾವ ಬಂಧನಗಳಿಂದ ಬದುಕ್ತಿದ್ದೀನಿ ಅಂತ ಹೇಳುವ. ನನ್ನ ಕಷ್ಟ ನನಗೆ ಗೊತ್ತು, ನನ್ನ ಸಮಸ್ಯೆ ಪರಿಹಾರ ಸಾಕು ಕಣವ, ಅಷ್ಟೇ ಸಾಕು. ಓಡಾಡಬಾರ್ದು, ಯಾರೋ ಸುಮ್ಮನೆ ನಿಂತ್ಕೊಳ್ಳಿ. ಮತ್ತೆ ನೀವು ಸುಮ್ಮನೆ ನಿಂತ್ಕೊಳ್ಳಿ. ಗೊತ್ತಾಯ್ತಾ? ಅವ್ರ ಸಮಸ್ಯೆ ಏನು ಹೇಳವ? ನನಗೆ ಬೆಳಕು ಬಿಡ್ಬೇಕು ಅಲ್ಲಿಗೆ ಉದ್ದ ಇಲ್ಲ, ಅರ್ಥ ಮಾತಾಡ್ಬಿಡ. ಟೈಮ್ ಆಯ್ತದೆ ಬಾರವ ಅಷ್ಟೇ. ಕೂರ ಕೆಳಗೆ ಆಯ್ತಾಯ್ತು ಬರಮ್ಮ ಬಂದು ಕಷ್ಟ ಆಗಲ್ಲ. ವರ್ಕತ್ತೀನಿ ಎಲ್ಲರಿಗೂ ಬಂದೇ ತಡಿ ತಡಿ ಟೈಮ್ ಆಯ್ತದೆ. ಎಲ್ರೂ ಕೇಳ್ಕೊಂಡು ಒಂದಿನ ಉತ್ಸವ ಮಾಡಕ್ ಬರ್ರಿ ಎಲ್ಲ ಬೆಳಗು. ಹಿಂದ್ಕಿಡ್ಕ ಬುಟ್ಟಾಕ್ಬಿಡೋದ ಎಲ್ಲ ಆಯ್ತದವ ಆಯ್ತದೆ ಅಂತೀಯಲ್ಲ. ಬರ್ತದ ಅದು ಬರ್ತದವ. ನೀ ಅವ್ರ ಕಷ್ಟ ನೀವು ಹೊಡ್ಕತೀಯಾ? ಎರಡೇ ಮಾತು ಹೇಳ್ಬಿಟ್ಟು ನಡಿ.
ಹೊಡ್ಕ ತಿನ್ನೋದು ಹಾಕಲ್ಲ ಅವ್ನು ನಿನ್ಗೆ ಏನು ಸೇವೆ ಮಾಡ್ಬೇಕಂದ್ಯಾ ಕೊಡ್ಕೊತೀನಿ. ಹೊಡ್ಕತಿಯ ಮನೇಲಿ ನೋವು ಬಂದು ಮನೆಗೆ ಅವಳೆ ಇಲ್ಲಿ ಬರೋಕ್ಕಾಗ್ದೆಯ ಹ್ಞೂ ಇಲ್ಲಿ ಬರೋಕ್ಕೆ ರಂಗದ ಬಿದ್ದ ಜ್ಞಾನ ಕೊಡವ ಕರ್ಕೊಬರೋ ಅಡ್ಡತ್ತ ನೋಡೋಣ ನೀನು ಕರ್ಕೊಬಂದೆ ನಾನು ಆಗಲೇ ನೀನು ಕರ್ಕೊಬಂದು ಅಡ್ಡತ್ತಕ್ಕೆ ಮಾಡ್ತೀವಿ ಅದ ನೀನು ಕರ್ಕೊಬರ್ದಲ್ಲ ಮನ ತಕ್ಕೋಗ್ರೆ ನಾವು ಮಾಡ್ತಕ್ಕದತ್ತ ಅಡ್ಡತ್ತಕ್ಕೆ ಹಾಕು ಬರ್ಲಿಕ್ಕೆ ಅದಕ್ಲಿ ಹಿಡ್ಕತೀನಿ ಜುಟ್ಟ ನೀನು ಕರ್ಕೊಬರ್ದಲ್ಲ ನೀನೇನಾರು ಹೇಳ್ಬಿಟ್ರೆ ಯಾರು ಬೇಕಾದ್ರೆ ಇವಳು ತಾಯಿ ಕೇಳಿ ಇವ್ನು ಕೇಳ್ತಾನೆ ಕೊಡ್ತಾನೆ ಇದೆಯಲ್ಲವ ನಾನಿದ್ದೀನಿ ಅಂತ ನಾನು ಮಾಡ್ಕೊಂಡೇ ಇದೆಯಾ ನನಗೆ ಕಷ್ಟ ಕೊಡ್ತಾನೆ ಇದೆಯವ ನನ್ನ ಕಷ್ಟ ಪರಿಹಾರ ಮಾಡವ ಪರಿಹಾರ ಆಯ್ತದೆ. ಏನು ಹೇಳು ಇನ್ನೂ ಏನಾರು ಮಾಡೋದೈತಾ ಊರಟ್ಟಿಂದ ನಿನ್ನ ಸೇವೆಯ ಏನು ಅನ್ನೋದು ಹೇಳು ಬಾಯ್ಬಿಟ್ಟು ಹೇಳಿದ್ರೆ ಕೇಳ್ಬೋದು ಸುಮ್ಮನೆ ಹೇಳಿದ್ರೆ ಏನು ಮಾಡಬೇಕು ಅನ್ನೋದು ಹೇಳ್ಬೇಕು ಏನು ಸೇವೆ ಇಲ್ಲ, ಹ್ಞೂ ಮಾಡಿರೋದು ಚೆನ್ನಾಗೈತೆ, ಹ್ಞೂ ಒಳ್ಳೇದಾಯ್ತದೆ. ಹ್ಞೂ ಊರು ಹಳ್ಳದ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಮಾಡೋಕ್ಕರ್ತೇವೆ ನಾವು ಮಾಡ್ತಾನೆ ಇದ್ದೀವಿ ಈಗ ಕಷ್ಟ ಆಗಲಿ ಇಷ್ಟ ಆದಮೇಲೆ ನನಗೆ ಕಷ್ಟ ಬಂದರೂ ನಾವು ಮಾಡ್ತಾನೆ ಇದ್ದೀವಿ ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀನಿ ನಾನು ಇರೋಗಂತ ಊರು ಒಳ್ಳೇದಾಗಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಯಾವ ಒಳ್ಳೇದಾಯ್ತದೆ. ಹ್ಞೂ ಅಷ್ಟೇ ಅಲ್ಲೇ ಇಲ್ಲ ಐತೆ ನಿದ್ದೆ ಕೊಡ್ತಾನೆ ಯಾರ ಮಾಡಿದ್ರೆ ನಾವು ಒತ್ಕೊಳ್ಳೋಕ್ಕಾಗಲ್ಲ ನೀನು ಹೇಳು ಒಂದು ಸ್ವಲ್ಪ ಇನ್ನೂ ಒಳ್ಳೇದು ಮಾಡ್ಕೊಂಡು ಹೋಗಿ ಮಾಡ್ಬಿಡಿ ಎಲ್ಲ ಇದು ಇತ್ತ ಬನ್ನಿ ನೀವು ರೇಖಾ ಜಾಗ 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 ಹಂಗೆ ಒಂದು ಸ್ವಲ್ಪ ಬಿಗಿಯಾಗಿ ಇಟ್ಕೊಳ್ರಪ್ಪ ಅಲ್ಲ ನಾನು ಇಟ್ಕೋಬೇಕು ಕುಮಾರಣ್ಣ ಹಾಂ ಹೋಗಿ ಅಂತ ಹೇಳಮ್ಮ ಯಾಕೆ ಹಿಂಗೆ ನಮ್ಮನೊಳಗೆಲ್ಲ ಎಲ್ಲರಿಗೂ ಒಬ್ರಿಗೊಬ್ರ ಮೇಲೆ ಇದು ಮಾಡ್ತಿದ್ದಿ ಯಾಕೆ ಹಿಂಗೆ ಮಾಡ್ತಿದ್ದಿ ಹೇಳು ಏನಕ್ಕೆ ಹಂಗೆ ಮಾಡ್ತಿದ್ದಿ ನಮ್ಮನೊಳಗೆ ಏನೈತಿ ಅಂತ ಬಾಯಿ ಬಿಟ್ಟು ಹೇಳು ಹೋಗ್ಲಿ ಈಗಲಾದ್ರು ಮಕ್ಳು ಮರಿಗೆಲ್ಲ ಯಾಕೆ ತೊಂದರೆ ಕೊಡ್ತಾರೆ ಏನೈತಿ ಅಂತನಾರು ಹೇಳು ನಮ್ಮ ಮನೆಯೊಳಗೆ ಮನೆನಾರು ಖಾಲಿ ಮಾಡ್ತೀವಿ ಅತ್ತಾಗಿ ಊರನ್ನೇ ಬಿಟ್ಟು ಹೋಯ್ತೀವಿ ಹೇಳು ಹೋಗ್ಲಿ ಅದನ್ನಾರು ಮಾಡೋಣ ನಾವು ನಾವಿರೋದೇ ಮಕ್ಳಿಗೋಸ್ಕರ ಆ ಮಕ್ಳನ್ನ ಕಳ್ಕೊಂಡು ನಮ್ಮ ಮನೆಯೊಳಗೆ ರಕ್ತ ಕಕ್ಕಂಡು ಸಾಯ್ಬೇಕು ನಾವು ಅದ್ರೊಳಗೆ ಅಡ್ಡತ್ತ ಇರಪ್ಪ ಅಡ್ಡತ್ತ ನಾನು ನಿಂಕ ನಿಂಕತ್ತಲ್ಲ ಏನು ಅಂತ ಬಾಯಿ ಬಿಟ್ಟು ಹೇಳೋ ನನಗೆ ಅದನ್ನಾರು ಮಾಡ್ತೀವಿ ನೀನು ಹೇಳಿದ್ದು ಏನು ಮಾಡಿ ಏನು ಹೇಳಿದ್ರು ನಾನು ಮಾಡ್ತೀನಿ ಹೇಳು ಏನೈತೆ ಮನೆ ಬಿಡ್ಬೇಕಾ ಏನು ಮಾಡಬೇಕು ಅಂತ ಹೇಳು